ಉಡುಪಿಗೆ ಉಡುಪಿ ಅಂತ ಹೆಸರು ಬರ್ಲಿಕ್ಕೆ ಈ ಕೃಷ್ಣ ಮಠನೇ ಕಾರಣ ಅಂತೆ. ನೀವು ಯಾವತ್ತಾದ್ರೂ ಉಡುಪಿ ಕಡೆ ಬಂದ್ರೆ ಇಲ್ಲಿ ಬರೋದನ್ನ ಮರಿಬೇಡಿ. ಇಲ್ಲಿ ಬಂದಾಗ ಒಂದು ಹೊರಗೆ ಎಲ್ಲ ಆಧುನಿಕತೆ, ಆದ್ರೆ ಇದ್ರ ಒಳಗಡೆ ನೀವು ತುಂಬಾ ಹಳೆ ಕಾಲಕ್ಕೆ ಹೋಗ್ತೀರಾ. ಬೆಳಿಗ್ಗೆದ್ದು ಇವತ್ತೆಂತ ದೋಸೆಯ ಅಂತ ಬೇಜಾರ್ ಮಾಡ್ಕೊಳ್ಳುವಂತಹ ಆ ದೋಸೆ ಕೂಡ ಇಲ್ಲೇ ಹುಟ್ಟಿದ್ದು. ಯಾವ್ದ್ಸ ದೇವಸ್ಥಾನದಲ್ಲಿ ದೇವರ ಮುಖ ಪೂರ್ವದಲ್ಲಿರ್ತದೆ, ಆದ್ರೆ ಕನಕನ ಭಕ್ತಿಗೆ ಒಲಿದು ದೇವರು ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗಿದ್ದಾರೆ. ಮತ್ತೆ ಇದು ಕನಕನ ಕಿಂಡಿಯ ಮೂಲಕ ನಿಮ್ಗೆ ದೇವಸ್ಥಾನದ ಒಳಗಡೆ ಹೋಗದೆ ಒಂದು ದೇವರ ದರ್ಶನವನ್ನ ಮಾಡಬಹುದು. ಮತ್ತೆ ಇಲ್ಲಿ ಬೇತಾಳ ಅಂದ್ರೆ ನೀವು ಚಿಕ್ಕಿರುವಾಗ ಒಂದು ಸಂತೆಯಲ್ಲಿ ಇಲ್ಲ ಜಾತ್ರೆಯಲ್ಲಿ ಹೋದಂತ ಫೀಲು, ರಥ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲಿ ವರ್ಷಕ್ಕೊಂದ್ಸತಿ ರಥ ಎಳಿತಾರೆ, ಆಮೇಲೆ 2 ವರ್ಷಕ್ಕೊಂದ್ಸತಿ ಪರ್ಯಾಯ ನಡೀತದೆ. ಇಲ್ಲಿ ಬರುವಾಗ ಒಂದು ಖುಷಿ ಅಂತ ಅಂದ್ರೆ ಸಂಜೆ ಹೊತ್ತಿಗೆ ಈ ತರ ತುಂಬಾ ಜನ ಭಜನೆ ಮಾಡ್ತಾರೆ. ಮತ್ತೆ ಈ ಮಠದ್ದು ಮಧ್ವ ಸರೋವರ, ಇಲ್ಲಿ ಒಳಗೆ ಹೋಗಿ ಹೊರಗೆ ಬಂದ್ಮೇಲೆ ನಿಮ್ಗೆ ಒಂದು ಬೇರೆ ಫೀಲಿಂಗ್, ಅದನ್ನ ಹೇಗೆ ಹೇಳುದಂತ ಅರ್ಥ ಆಗುದಿಲ್ಲ. ಇಲ್ಲಿ ನಿಮ್ಗೆ ಹಳೆ ಕಾಲದ್ದು ತುಂಬಾ ವಸ್ತು ಸಿಗ್ತದೆ. ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದು, ಇದು ಬೊಂಬೆ ಉಂಟಲ್ಲ, ಇದ್ರ ಮೇಲೆ ನಂಗೆ ಚಿಕ್ಕಿರುವಾಗ ತುಂಬಾ ಕಣ್ಣು ಸಾಯ್ತು. ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ ನಿಮ್ಗೆ ತಾಮ್ರದಲ್ಲಿ ಮಾಡಿರುವಂತ ವಿಗ್ರಹಗಳು ಇಲ್ಲಿ ಕಮ್ಮಿ ಬೆಲೆಗೆ ಸಿಗ್ತದೆ. ಸೊ ಅದನ್ನ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು. ಮತ್ತೆ ಉಡುಪಿಗೆ ಉಡುಪಿ ಅನ್ನುವಂತ ಹೆಸರು ಯಾಕೆ ಬಂತು ಅಂದ್ರೆ, ಉಡು ಅಂದ್ರೆ ಚಂದ್ರ, ಪ ಅಂದ್ರೆ ದೇವ್ರು. ಸೊ ಈ ಕೃಷ್ಣನ ಮೂರ್ತಿ ಉದ್ಭವ ಆದಾಗ ಆ ಕೃಷ್ಣನ ಮೂರ್ತಿ ಚಂದ್ರನ ಬೆಳಕಿನಿಂದ ಪ್ರಜ್ವಲಿಸ್ತಾ ಇತ್ತಂತೆ. ಸೊ ಅದರಿಂದ ಅದರ ಪ್ರತೀತಿಯಾಗಿ ಈ ಊರಿಗೆ ಉಡುಪಿ ಅಂತ ಹೆಸರು ಬಂತು ಅಂತ ಹೇಳ್ತಾರೆ.